ವೀಕ್ಷಕರೇ, ಬಡವ್ರ ಹೆಣ್ಮಕ್ಳು ಅಂದರೆ ಬಾಳೆ ಎಲೆ ಥರ ಅಲ್ಲ, ಯಾರು ಬೇಕಾದರೂ ಬಂದು ಊಟ ಮಾಡ್ಕೊಂಡು ಹೋಗೋಕ್ಕೆ. ಬಟ್ ಈಗಿನ ಕಾಲದ ಹೆಣ್ಮಕ್ಳಿಗೆ ಕಾಮನ್ ಸೆನ್ಸ್ ಕಡಿಮೆ ಆಗ್ತಾ ಇದೆ. ಯಾಕೆ ಗೊತ್ತಾ? ಯಾರನ್ನ ಸ್ನೇಹ ಮಾಡ್ಕೊಬೇಕು, ಯಾರನ್ನ ಪ್ರೀತಿ ಮಾಡಬೇಕು ಅನ್ನೋವಂಥ ಕಾಮನ್ ಸೆನ್ಸ್ ಇಲ್ದಲೆ ಯಾರನ್ನೋ ಪ್ರೀತಿ ಮಾಡಿ ಯಾರನ್ನೋ ನಂಬಿ ಹೋದರೆ ಇದೇ ಪರಿಸ್ಥಿತಿ ಆಗೋದು. ಇವತ್ತಿನ ಕತೆ ಏನು ಅಂದರೆ, ಮೊನ್ನೆ ಕಾರ್ಕಳದಲ್ಲಿ ಅಲ್ತಾಫ್ 34 ವರ್ಷದ ಒಬ್ಬ ಫ್ರಾಡ್ ಒಂದು ಕಾರ್ಕಳದಲ್ಲಿ ಇರೋವಂಥ 22 ವರ್ಷದ ಹುಡುಗಿನ ಮೋಸ ಮಾಡಿ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿದ್ದಾನೆ. ಈ ಅಲ್ತಾಫ್ ಬರೀ ರೇಪಿಸ್ಟ್ ಅಲ್ಲ, ಇವನು ಹೆಣ್ಬಾಗ ಬರೀ ಆಗಿದ್ರೆ ಓಕೆ, ಆದರೆ ಇವನೊಬ್ಬ ಚೀಟರ್, ಫ್ರಾಡ್, ರೇಪಿಸ್ಟ್ ಆ್ಯಂಡ್ ಡ್ರಗ್ ಡೀಲರ್. ಇವನು ಡ್ರಗ್ ತಗೊತಾ ಇದ್ದ, ಜೊತೆಗೆ ಡ್ರಗ್ ಕೂಡ ಮಾರ್ತಾ ಇದ್ದ. ನೋಡಿ, ಜಸ್ಟ್ 3 ತಿಂಗಳಿಂದ ಪರಿಚಯ ಆಗಿರೋಂಥ ಹುಡುಗಿನ ಪುಸ್ಲಾಯಿಸಿ ಅವಳನ್ನ ಕಾರಲ್ಲಿ ಅಪಹರಿಸ್ಕೊಂಡು ಹೋಗಿ ಕಾರ್ಕಳದಲ್ಲಿ ಇರುವಂತ ಬೈಲೂರು ಸಮೀಪ ರಂಗನಪಲ್ಕೆ ಎಂಬ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಬಿಯರ್ ಬಾಟ್ಲಲ್ಲಿ ಡ್ರಗ್ಸ್ನ ಮಿಕ್ಸ್ ಮಾಡಿ ಆ ಹುಡುಗಿನ ಹೀನಾಯವಾಗಿ ಅತ್ಯಾಚಾರ ಮಾಡಿದ್ದಾನೆ. ಇವನು ಒಬ್ಬ ಕಾರ್ ಚಾಲಕ, ಇವನು ಲೋಕಲ್ ಅಲ್ಲ, ನಾರ್ತ್ ಇಂಡಿಯಾದಿಂದ ಬಂದು ಇಲ್ಲಿ ಸೆಟ್ಲಾಗಿ ಮದ್ವೆ ಆಗಿ ಒಂದು ಮಗು ಇದೆ, ಆದ್ರೂ ಕೂಡ ಹೆಣ್ಣಿನ ಚಟ ಇವನಿಗೆ ಹೋಗಿಲ್ಲ. ಹಿಂದೂ ಹೆಣ್ಮಕ್ಳನ್ನ ಪುಸ್ಲಾಯಿಸೋದು, ಈ ತರ ಹೋಗಿ ಮಾನಭಂಗ ಮಾಡುವಂಥದ್ದು. ಮೊನ್ನೆನೂ ಕೂಡ ಅದೇ ತರ ಮಾಡಕ್ಕೋಗಿ ನಿರ್ಜನ ಪ್ರದೇಶದಲ್ಲಿ ನಮ್ಮ ಕಾರ್ಕಳದ ಹುಡುಗರ ಜೊತೆ ಸಿಗಾಕೊಂಡು ನಾಯಿಗೆ ಹೊಡೆಯೋ ಥರ ಹೊಡೆದು ಅವರು ಇವನ್ನ ಕಳಿಸಿದ್ದಾರೆ. ಆದರೂ ಕೂಡ ಇವನು ಏಂಜಲ್ ಬುದ್ಧಿನ ಇನ್ನೂ ಬಿಟ್ಟಿಲ್ಲ. ಮೊನ್ನೆ ಈ ಒಂದು ಸಣ್ಣ ಹುಡುಗಿನ ಕರ್ಕೊಂಡೋಗಿ ಈ ಥರ ಮಾನಭಂಗ ಮಾಡಿದ್ದಾನೆ. ಎಷ್ಟು ಹೀನಾಯವಾಗಿ ಮಾನಭಂಗ ಮಾಡಿದ್ದಾನೆ ಅಂದರೆ, ಆ ಹುಡುಗಿನ ಮಾನಭಂಗ ಮಾಡಿ ಧೈರ್ಯವಾಗಿ ಮನೆ ಮುಂದೆ ಎಸ್ಬಿಟ್ಟು ಹೋಗಿದ್ದಾನೆ. ಅವಳಿಗೆ ದೇಹದಲ್ಲಿ ಶಕ್ತಿ ಇದ್ದಲ್ಲೇ ಕುಸ್ತು ಬಿದ್ದು ಅವರ ತಂದೆ ತಾಯಿ ಎಷ್ಟು ಗಾಬರಿ ಆಗಿ ಇಮ್ಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಅಲ್ತಾಫ್, ನಿನ್ನ ಮನೇಲಿರುವಂಥ ಅಕ್ಕನಿಗೆ ಇಲ್ಲ ತಂಗಿಗೆ ಇದೇ ಥರ ಯಾರಾದರೂ ಮಾಡಿದ್ದಿದ್ರೆ ನಿನ್ನ ಫ್ಯಾಮಿಲಿ ಯಾವ ಥರ ರಿಯಾಕ್ಟ್ ಮಾಡೋದು? ಇಡಿಯಟ್, ಇಂಥ ನನ್ನ ಮಕ್ಕಳನ್ನ ಯಾಕೆ ನೀವೆಲ್ಲ ಸುಮ್ಮನೆ ಬಿಡ್ತೀರಾ ಅಂತ ಕಾನೂನು ಹೋರಾಟ ಮಾಡೋಕ್ಕೆ ಹೋದರೆ ಇಂಥ ನನ್ನ ಮಕ್ಕಳಿಗೆ ವರ್ಷನೋ 14 ವರ್ಷನೋ ಜೈಲು ಶಿಕ್ಷೆ ಕೊಡ್ತೀರಾ? ಮಾಡಿ. ನಿಮ್ಮ ಸಮುದಾಯನೇ ಜಾಸ್ತಿ ಇರುವಂಥ ದೇಶದಲ್ಲಿ ನೋಡಿ, ಅರಬ್ ಅನ್ನೋ ದೇಶದಲ್ಲಿ ಹೆಣ್ಮಕ್ಳಿಗೆ ಏನಾದರೂ ಮಾನಭಂಗ ಮಾಡಿದ್ರೆ ಕಲ್ಲು ತೊಗೊಂಡು ಇಮ್ಮಿಡಿಯೇಟಾಗಿ ಅಲ್ಲೇ ಹೊಡೆದು ಸಾಯಿಸ್ತಾರೆ. ಇಂಥ ನನ್ನ ಮಕ್ಕಳನ್ನ ಏನು ಮಾಡಬೇಕು ಅಂತಂತ ನೀವು ಹೇಳಿ. ಈ ಹೆಣ್ಮಗು ಜೀವನ ನಡೆಸೋಕ್ಕೋಸ್ಕರ ಅಲ್ಲೆಲ್ಲೋ ಒಂದು ಸಣ್ಣ ಹಳ್ಳಿಲಿ ಒಂದು ಜೇನು ಕೃಷಿ ಮಾಡ್ತಾರಲ್ಲ, ಆ ಘಟಕದಲ್ಲಿ ಒಂದು ಸಹಾಯಕ ಮಹಿಳೆಯಾಗಿ ಕೆಲಸ ಮಾಡ್ತಿರ್ತಾಳೆ. ಈ ಹೆಣ್ಮಗುಗೆ ಎಲ್ಲ ಥರ ಆಮಿಷ ತೋರಿಸಿ ಮದುವೆ ಆಗ್ತೀನಿ ಅಂತ ಹೇಳಿ ಇವನು ಮದುವೆ ಆಗಿ ಒಂದು ಮಗು ಇರೋವಂಥ ವ್ಯಕ್ತಿ ಪುಸ್ಲಾಯಿಸಿ ರಾತ್ರಿ ಕರ್ಕೊಂಡೋಗಿ ಬಿಯರ್ ಬಾಟ್ಲಲ್ಲಿ ಈ ಡ್ರಗ್ನ ಮಿಕ್ಸ್ ಮಾಡ್ತಾನೆ. ಇವನಿಗೆ ಒಬ್ಬ ರಿಚರ್ಡ್ ಅಂತ ಫ್ರೆಂಡ್ ಇರ್ತಾನೆ. ಇವನು ಈ ಡ್ರಗ್ನ ಸಪ್ಲೈ ಮಾಡಿ ಎಲ್ಲ ಇವ್ರ ಫ್ರೆಂಡ್ಸು ಟ್ರೈ ಮಾಡ್ತಾರೆ, ಆದರೆ ಇವನೊಬ್ಬ ಅತ್ಯಾಚಾರ ಮಾಡಿರ್ತಾನೆ. ಆದರೆ ಕಾರ್ಕಳ ಪೊಲೀಸವ್ರನ್ನ ನಾವು ತುಂಬನೇ ಅಪ್ರಿಷಿಯೇಟ್ ಮಾಡಬೇಕು. ರೆಡ್ ಹ್ಯಾಂಡಾಗಿ ಅವ್ನು ಬಂದು ಯಾವಾಗ ಮನೇಲಿ ರಾತ್ರಿ ಬಂದು ಸೇರ್ಕೊತಾನೆ ಇಮ್ಮಿಡಿಯೇಟಾಗಿ ಬಂದು ಅವ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಆದರೆ ಏನು ಪ್ರಯೋಜನ? ಒಂದು ಹೆಣ್ಮಗುಗಾಗಿರೋವಂಥ ಅನ್ಯಾಯನ ಸರಿಪಡ್ಸೋಕ್ಕಾಗುತ್ತಾ? ನ್ಯಾಯ ಅಂತಂತ ನೀವೇನು ಕೊಡ್ತೀರಾ? ಅವಳು ದೇಹದಲ್ಲಿ ಆಗಿರೋವಂಥ ನೋವು, ಮಾನಸಿಕ ಆಘಾತ, ಇದೆಲ್ಲನೂ ಕೂಡ ನಾವು ಯಾರೂ ಸರಿ ಮಾಡಲಿಕ್ಕಾಗೋದಿಲ್ಲ. ನನ್ನದೊಂದು ವಿನಂತಿ ಏನು ಅಂದರೆ, ಎಲ್ಲ ಹೆಣ್ಮಕ್ಳು ಫಸ್ಟ್ ಈ ಸೋಷಿಯಲ್ ಮೀಡಿಯಾಯಿಂದ ದೂರ ಇರ್ರಿ. ಈ ಹೆಣ್ಮಗುನು ಕೂಡ ಅಲ್ತಾಫ್ಗೆ ಪರಿಚಯ ಆಗಿದ್ದು ಇನ್ಸ್ಟಾಗ್ರಾಮ್ ಮುಖಾಂತರ. ನೀವೆಲ್ಲ ಇನ್ಸ್ಟಾಗ್ರಾಮ್ ಮಾಡಿ, ರೀಲ್ಸ್ ಎಲ್ಲ ಮಾಡಿ ಪರಿಚಯ ಆಗಿ ಪ್ರೀತಿಗೆ ಆಗಿ ಪ್ರೀತಿ ಕಾಮಕ್ಕೆ ತಿರ್ಕೊಂಡು ಅನ್ಯಾಯವಾಗಿ ನೀವು ಒಳಗಾಗ್ಬೇಡಿ. ಈ ಅಲ್ತಾಫ್ನ ಜಮಾತ್ ಬಹಿಷ್ಕಾರ ಮಾಡಿದಂತೆ ನಿಮ್ಮದೇ ಸಮುದಾಯದ ಯಾವುದಾದ್ರೂ ಒಂದು ಹೆಣ್ಮಗುಗೆ ಏನಾದ್ರೂ ಬೇರೆ ಸಮುದಾಯದ ಹುಡುಗ ಬಂದು ಅತ್ಯಾಚಾರ ಮಾಡಿದೆ, ಜಮಾತ್ ನೀವೇನ್ ಮಾಡ್ತಾ ಇದ್ರಿ? ನಿಮ್ಮ ಸಮುದಾಯದಲ್ಲಿರುವಂಥ ಎಲ್ಲ ಹುಡುಗರು ರಾತ್ರಿ ಬಂದು ಆ ಸಮುದಾಯದ ಹುಡುಗನ ಎಳ್ಕೊಂಬಂದು ರೋಡಲ್ಲಿ ಮೇಕೆ ಕಟ್ ಮಾಡಲ್ವಾ ಹಂಗೆ ಕಾಲು ಕೈನ ಕಟ್ ಮಾಡ್ತಾ ಇದ್ರಿ. ನೀವು ಬಹಿಷ್ಕಾರ ಹಾಕಿದ್ರೆ ಸಾಕ? ಆ ಹೆಣ್ಮಗುಗೆ ಏನಂತ ನೀವು ನ್ಯಾಯ ಕೊಡ್ತೀರಾ? ಇದಕ್ಕೆಲ್ಲ ಕಾರಣ ಏನು ಅಂದರೆ ಅವರವರ ಸಂಸ್ಕಾರ.
ಇವ್ರು ಯಾವತ್ತೂ ಬುದ್ಧಿ ಕಲಿಯಲ್ಲ, ನಮ್ಮ ದೇಶ ಸರಿ ಹೋಗಲ್ಲ. ಹಾಗಾಗಿ ಹೆಣ್ಣು ಮಕ್ಕಳು, ಎಸ್ಪೆಷಲಿ ನಿಮ್ಮ ಹೆಣ್ಣು ಮಕ್ಕಳು ಸೇಫಾಗಿರಬೇಕು ಅಂದರೆ ತಂದೆ ತಾಯಿ ಯಾವುದೇ ಕಾರಣಕ್ಕೂ ಇವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಥರ ಬಿಡಬೇಡಿ. ಸೋಷಿಯಲ್ ಮೀಡಿಯಾನೇ ಇಷ್ಟೆಲ್ಲ ಅನಾಚಾರಗಳು ಆಗ್ತಾ ಇದೆ. ನೀವು ಹಾಕೊಳ್ಳೋ ಅಂಥ ಬಟ್ಟೆ, ನೀವು ನೋಡೋ ಅಂಥ ಮೂವೀಸು, ನೀವು ಆಡೋ ಮಾತು, ನೀವು ಮಾಡ್ಕೊಳ್ಳೋ ಅಂಥ ಫ್ರೆಂಡ್ಸು, ನೀವು ಅಲ್ದಾಡೋ ಅಂಥ ಜಾಗ, ನೀವು ತಿನ್ನೋ ಅಂಥ ಆಹಾರ, ಇದು ನಶೆ, ಇದು ಎಲ್ಲನೂ ಕೂಡ ಈ ಥರ ಅನಾಹುತಕ್ಕೆ ಕಾರಣ ಆಗುತ್ತೆ. ದಯವಿಟ್ಟು ಇದೆಲ್ಲ ಇಂದನೂ ಕೂಡ ನೀವು ದೂರ ಇರ್ರಿ. ನಿಮ್ಮ ಮಾನ ಮರ್ಯಾದೆ ಕಾಪಾಡ್ಕೊಳ್ಳಿ, ನಿಮ್ಮ ಮನೆತನದ ಗೌರವನ ಕಾಪಾಡ್ಕೊಳ್ಳಿ. ಹೆಣ್ಮಕ್ಳೇ, ಇಂಥ ನಾಯಿಗಳಿಗೆ ಸಿಗಾಕೊಳ್ಳೋಕೆ ಹೋಗ್ಬಿಡಿ, ನಿಮ್ಮ ಜೀವನನ ಹಾಳು ಮಾಡ್ಕೊತೀರಾ. ನಾನು ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಖಂಡಿತ ಆ ಬಡ ಹೆಣ್ಮಗುಗೆ ನ್ಯಾಯ ಸಿಗುತ್ತೆ ಅಂತ ನಂಬೋಣ, ಹಾರೈಸೋಣ. ಥ್ಯಾಂಕ್ ಯು ಸೋ ಮಚ್.